ಒಂದು ಸುದ್ದಿ, ಮಂಗಳೂರಿನ ಸುದ್ದಿ ಇದು. ನೇತ್ರಾವತಿ ನದಿ ತಿರುವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಎತ್ತಿನ ಹೊಳೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ರಾಜಕಾರಣಿಗಳು ಅಥವಾ ಊರವರು ಯಾವ ರೀತಿ ಒಂದು ಪ್ರತಿರೋಧ ವ್ಯಕ್ತಪಡಿಸಿದ್ರು. ನಿಜ, ಒಂದು ಆತಂಕ ಇರುತ್ತೆ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಅಲ್ಲೊಂದು ಫಲ್ಗುಣಿ ನದಿ ಅಂತಿದೆ. ಆ ಫಲ್ಗುಣಿ ನದಿಗೆ ಸಂಬಂಧಪಟ್ಟ ಹಾಗೆ ಯಾವತ್ತಾದರೂ ಯಾರಾದರೂ ಧ್ವನಿ ಎತ್ತಿದ್ದಾರಾ? ಇವತ್ತು ರಿಪಬ್ಲಿಕ್ ಕನ್ನಡ ಅದರ ಬಗ್ಗೆ ಧ್ವನಿ ಎತ್ತತ್ತೆ. ಕೈಗಾರಿಕೆಗಳ ತ್ಯಾಜ್ಯದಿಂದ ಗಬ್ಬೆದ್ದ ಫಲ್ಗುಣಿ ನದಿ, ಕೈಗಾರಿಕೆಗಳ ನೂರಾರು ಮೀನುಗಳ ಮಾರಣ ಹೋಮ ಕೂಡ ಆಗ್ತಾ ಇದೆ. ನೂರಾರು ಮೀನುಗಳ ಮಾರಣ ಹೋಮ ಆಗ್ತಾ ಇದೆ. ಕಪ್ಪು ಬಣ್ಣಕ್ಕೆ ತಿರುಗಿದ ಫಲ್ಗುಣಿ ನದಿ ನೋಡಿ, ಈ ರಣ ಬಿಸಿಲಿಗೆ ಕೆರೆ ಕಟ್ಟೆ ಜಲಮೂಲಗಳು ಬತ್ತಿ ಹೋಗ್ತಾ ಇದೆ. ಮತ್ತೊಂದು ಕಡೆ ಅಲ್ಲಿರುವಂತಹ ನೇತ್ರಾವತಿ ನದಿ, ಅದನ್ನು ತಿರುಗಿಸಿದ್ರು ಅಂತ ಪ್ರಯತ್ನಗಳಾಗ್ತಾ ಇದೆ. ಬನ್ನಿ ಈಗ ಒಂದು ಸ್ಟೋರಿ ತೋರಿಸ್ತೀನಿ. ಫಲ್ಗುಣಿ ನದಿ ಯಾವ ರೀತಿ ಕಪ್ಪಾಗಿ ಹೋಗ್ತಾ ಇದೆ, ಮೀನುಗಳು ಸಾಯ್ತಾ ಇದೆ. ಸಂಬಂಧಪಟ್ಟವರು ಯಾರ್ಯಾರು, ರಾಜಕಾರಣವನ್ನೇ ಎಷ್ಟು ದಿವಸ ಅಂತ ಮಾಡ್ತೀರಿ? ಯಾವ ರಾಜಕಾರಣ ಮಾಡಬೇಕಾದ್ರೂ ಕೂಡ ನೀವು BJPನೋ ಮತ್ತೊಂದು ಕಾಂಗ್ರೆಸ್ಸೋ, ನೀವಲ್ಲಿ ಬದುಕಬೇಕು ಅಂತಂದ್ರೆ ನೀರುಗಳಿಬೇಕಪ್ಪ. ಅದರ ಬಗ್ಗೆ ಯಾವನು ಹೋರಾಟ ಮಾಡ್ತಾನೆ ನಾನು ನೋಡ್ತೀನಿ. ಬನ್ನಿ ಇದರ ಬಗೆಗಿನ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಇದು ಮಂಗಳೂರಿನ ಜೀವನದಿ ಫಲ್ಗುಣಿ. ಒಂದ್ ಕಡೆ ಸದ್ಯ ಫಲ್ಗುಣಿ ನದಿ ನೀರು ಕಡುಕಪ್ಪು ಬಣ್ಣಕ್ಕೆ ತಿರುಗಿ ವಿಷಕಾರಿಯಾಗಿ ಬದಲಾಗಿದೆ. ನೀರಿನ ಮೇಲೆ ಕ್ರಿಮಿಕೀಟಗಳು, ಸತ್ತು ಹೋಗಿರೋ ಮೀನುಗಳು. ಮತ್ತೊಂದ್ ಕಡೆ ಈಗಾಗಲೇ ನದಿ ನೀರು ಸಂಪೂರ್ಣ ದುರ್ನಾತ ಬೀರುತ್ತಿದೆ. ಹೀಗಾಗಿ ನದಿ ಪಾತ್ರದ ಜನ ನೀರಿನ ದುರ್ನಾತ ತಡೆಯೋಕ್ಕಾಗದೆ ಕಂಗಾಲಾಗಿ ಹೋಗಿದ್ದಾರೆ. ಜನ ರೋಗ ರುಜಿನಗಳ ಜೀವ ಭಯದಲ್ಲಿ ಜೀವನ ಸಾಗಿಸುವಂತಾಗಿದೆ. ಜಿಲ್ಲಾಧಿಕಾರಿಗೆ ಒಂದು ಸೂಚನೆ ಒಂದು ಕೊಡ್ತೇನೆ ನೋಡಿ, ಇಲ್ಲಿ ಮೀನು ಹಿಡಿಯೋರು ಹಿಡಿದ್ರು ಅದನ್ನು ತಿನ್ನುವರಿಲ್ಲ, ಆ ಥರ ಸಾಮಾನ್ಯ ವಾಸನೆ ಉಂಟು ಹಿಡಿದು. ಮತ್ತು ಎಲ್ಲ ಜನರು ಇಲ್ಲಿ ಶ್ವಾಸಕೋಶ ಜಮ್ಮು ಕ್ಯಾನ್ಸರ್ ಎಲ್ಲ ಸಾಯ್ತಾ ಇದ್ದಾರೆ. ಒಂದೇ ಸಲ ಈ ಅವರಿಗೆ ಏನು ಬೇಕಾದ್ರು MRP ಅಲ್ಲದು ಇದು ಬೇಕು. ನಮಗೆ ನಮ್ಮದು ಬದುಕೊಂಡು ನಾವು ಜಿಲ್ಲಾಧಿಕಾರಿ ಹತ್ರ ಹೇಳೋದು, ಅವರು ಒಂದೇ ಸಲ ಇದೊಂದು ಗ್ಯಾಸ್ ಬಿಟ್ಟು ಎಲ್ಲ ಸಾಯಿಸಿಬಿಟ್ಟು ಸುತ್ತಮುತ್ತ ಎಲ್ಲ ಗ್ಯಾಸು. ನಮ್ಮ ಊರಲ್ಲಿ ಸುತ್ತಮುತ್ತ ಗ್ಯಾಸು, ಪಾಯ್ಸನ್ ನೀರು, ಇದು ಬಿಟ್ಟು ಈ ಥರ ನಮ್ಮನ್ನು ಇದು ಮಾಡ್ತಾಯಿದ್ದಾರೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಮಂಗಳೂರಿನ ಜೋಕಟ್ಟೆ ಬೈಕಂಪಾಡಿ ಭಾಗದ ಬೃಹತ್ ಕೈಗಾರಿಕೆಗಳು. ತ್ಯಾಜ್ಯವನ್ನ ಕೊಳವೆಗಳ ಮೂಲಕ ತೋಕೂರು ಹಳ್ಳಕ್ಕೆ ಬಿಡಲಾಗ್ತಿದೆ. ತೋಕೂರು ಹಳ್ಳದ ಮೂಲಕ ಫಲ್ಗುಣಿ ನದಿ ಸೇರ್ತಾ ಇದ್ದು ನದಿ ನೀರು ವಿಷವಾಗುತ್ತಿದೆ. ಕಳೆದ ವರ್ಷ ಇಲ್ಲಿ ಲಕ್ಷಾಂತರ ಮೀನುಗಳು ಇದೇ ಕೆರೆಯಲ್ಲಿ ಅಂದರೆ ಇದರಲ್ಲಿ ತೋಕೂರು ಹಳ್ಳದಲ್ಲಿ ಸತ್ತು ಬಿದ್ದಾಗ ಮಾಡಿದಂಥ ಹೋರಾಟ ಮತ್ತು ಮಾಧ್ಯಮಗಳ ವರದಿಯಿಂದ ಸುಪ್ರೀಂ ಕೋರ್ಟ್ನ ಗ್ರೀನ್ ಟ್ರಿಬ್ಯುನಲ್ ಸುಮೋಟೋ ಕೇಸ್ ಮಾಡ್ತು. ಜಿಲ್ಲಾಡಳಿತ, ಕಂಪೆನಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳನ್ನ ಪಾರ್ಟಿ ಮಾಡಿ. ಆದರೆ ಜಿಲ್ಲಾಡಳಿತವು ಸೇರಿ ಎಲ್ಲರೂ ಕೂಡ ಕಣ್ಣಿಗೆ ಮಣ್ಣೆರಚೋ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಹೊರತು ಸಮಸ್ಯೆ ಬಗೆಹರಿಸ್ತಾ ಇಲ್ಲ. ಈಗಲೂ ನಾವು ಒಂದು ವಾರದಿಂದ ಬೊಬ್ಬೆ ಹೊಡಿತಾ ಇದ್ದೀವಿ. ಈ ಬಾರಿ ಕೂಡ ಈ ರೀತಿ ಬಿಡ್ತಾ ಇದ್ದಾರೆ, ನೇರವಾಗಿ ಬಿಡ್ತಾ ಇದ್ದಾರೆ. ಅದು ಕೂಡ ಒಂದು ಪಬ್ಲಿಕ್ ಸೆಕ್ಟರ್ನ ಇಷ್ಟು ದೊಡ್ಡ ಕಂಪನಿ ನೇರವಾಗಿ ಬಿಡೋದು ಸರಿಯಲ್ಲ ಅಂತ ಹೇಳಿದ್ರಿ. ನಾವು ಬಿಟ್ಟೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬೇರೆ ಯಾವ ಕೈಗಾರಿಕೆ ಇದೆ ಸರ್? ಆ ಕಡೆಯಲ್ಲಿರುವಂಥ ಸಣ್ಣ ಪುಟ್ಟ ಕೈಗಾರಿಕೆ, ಅವರ ಮೇಲೆ ತುಂಬ ಬಾರಿ ಕ್ರಮಗಳಾಗಿದೆ, ನೋಟಿಸ್ ಆಗಿದೆ. ಈ ಬಾರಿ ಇರುವಂಥ ಈ ಭಾಗದಲ್ಲಿರುವಂಥದ್ದು HPCL, MRPL, ಪೆಟ್ರೋನೆಟ್ನಂಥ ಒಂದು ಸಾರ್ವಜನಿಕ ರಂಗದ ONGCಯ ಘಟಕಗಳು ಮತ್ತು SEZ ಮಾತ್ರ, ಇನ್ಯಾವುದೂ ಇಲ್ಲ. ತ್ಯಾಜ್ಯ ಬಿಡುವ ವಿಚಾರವಾಗಿ ಹಿಂದೆ ಸಾಕಷ್ಟು ಹೋರಾಟ ನಡೆದಿತ್ತು. ಬಳಿಕ ಸುಪ್ರೀಂ ಕೋರ್ಟ್ನ ಹಸಿರು ಪೀಠದ ನಿಯೋಗ ಪರಿಶೀಲನೆ ನಡೆಸಿ ಜಿಲ್ಲಾಡಳಿತ ಹಾಗೂ ಪರಿಸರ ಇಲಾಖೆ ಅಧಿಕಾರಿಗಳಿಗೆ ತ್ಯಾಜ್ಯ ನದಿ ನೀರಿಗೆ ಸೇರದಂತೆ ಕ್ರಮ ಕೈಗೊಳ್ಳುವಂತೆ ಆದೇಶ ನೀಡಿತ್ತು. ನಂತರದ ದಿನಗಳಲ್ಲಿ ಇದು ಕಮ್ಮಿಯಾಗಿ ಈಗ ಮತ್ತೆ ಕಳೆದೆರಡು ವಾರಗಳಿಂದ ಫಲ್ಗುಣಿ ನೀರು ಹದಗೆಟ್ಟಿದ್ದು, ಫಲ್ಗುಣಿಯನ್ನ ಸೇರುವ ಸ್ಥಳದಿಂದ ಕನಿಷ್ಠ 5 ರಿಂದ 6 ಕಿಲೋಮೀಟರ್ ಉದ್ದಕ್ಕೂ ತೋಕೂರು ಹಳ್ಳ ಕೊಳೆತು ನಾರುತ್ತಿದೆ. ಇಷ್ಟಾದರೂ ಜಿಲ್ಲಾಡಳಿತ ಮಾತ್ರ ಮೌನವಾಗಿದೆ. ಒಟ್ನಲ್ಲಿ ನದಿ ನೀರು ಈ ರೀತಿ ಕಲುಷಿತ ಆಗ್ತಾ ಇದ್ರು ಯಾರು ಕ್ಯಾರೆ ಅಂತಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ತಾರ? ಕಾದು ನೋಡಬೇಕಿದೆ. ಇದು ಫಲ್ಗುಣಿ ನದಿಯ ಕತೆ ಯಾವ ರೀತಿ ಕಾಣ್ತಾ ಇದೆ. ಪ್ರೈವೇಟ್ ಸೆಕ್ಟರ್ನವರಾಗಲಿ, ಗೌರ್ಮೆಂಟ್ ಸೆಕ್ಟರ್ನವರಾಗಲಿ, ಯಾರೇ ಆಗಲಿ ಆ ಕಾರ್ಖಾನೆ ನೀರನ್ನು ಡೈರೆಕ್ಟ್ ಆಗಿ ನದಿಗೆ ಬಿಡೋದಕ್ಕೆ ಯಾವನ ಅಧಿಕಾರ ಕೊಟ್ಟ? ಹೆಂಗೆ ಅಧಿಕಾರ ಕೊಟ್ಬಿಡ್ತಾರೆ? ಇಲ್ಲಿ ಬೆಂಗಳೂರಿನಲ್ಲಿ ಹೆಂಗೂ ವೃಷಭಾವತಿಯನ್ನು ಮುಕ್ಕಿ ನೀರು ಕುಡಿದು
ಈಗ ಮತ್ತೆ ತಮ್ಮ ಮಕ್ಕಳಿಗೆ ಅದೇ ಕಲುಷಿತ ನೀರನ್ನು ಕುಡಿಸ್ತಾ ಇದ್ದಾರೆ. ಕುಡಿಸಿ, ನಾವೇ ಮಾಡಿದ ತಪ್ಪು. ಎಂತೆಂಥ ಹೋರಾಟಗಳು ಮಂಗಳೂರಿನಲ್ಲಾಗತ್ತೆ, ಯಾಕೆ ಇದು ನೀರು ಕಣ್ಣಿಗೆ ಕಾಣಲ್ಲ? ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡಲ್ಲ? ಯಾರಾದರೂ ಮಾತಾಡಿದ ತಕ್ಷಣ ಅಲ್ಲಿ ಪಾರ್ಟಿ ಮೈಲೇಜಾ? ರೀ, ತಲೆ ಕೆಟ್ಟೋಗಿದೆಯಾ? ನೀರಿಗಾಗಿ ಆದರೂ ಒಂದು ವಿಚಾರಕ್ಕಾದರೂ ಜೊತೆಯಾಗಿ ಬಂದ್ರಪ್ಪ, ಒಂದು ವಿಚಾರಕ್ಕಾದರೂ ಜೊತೆಯಾಗಿ ಬನ್ನಿ. ಅಟ್ಲೀಸ್ಟು ಯಾವುದು ನೇತ್ರಾವತಿ ವಿಚಾರಕ್ಕೆ ಅಲ್ಲೂ ರಾಜಕೀಯ ಮಾಡಿದ್ರಿ. ಅಧಿಕಾರದಲ್ಲಿ ಇದ್ದವರೊಂದು ಮಾತು ಹೇಳೋದು, ಅಧಿಕಾರದಲ್ಲಿ ಇಲ್ಲದೇ ಇದ್ದವರೊಂದು ಮಾತು ಹೇಳೋದು. ಇವರು ಅಧಿಕಾರಕ್ಕೆ ಬಂದಾಗ ಅವರು ಉಲ್ಟಾ ಮಾತಾಡೋದು, ಇವರು ಉಲ್ಟಾ ಮಾತಾಡೋದು. ಎತ್ತಿನ ಹೊಳೆ ಯೋಜನೆ ಆಗೋದೇ ಇಲ್ಲ, ಮಾಡೋದೇ ಇಲ್ಲ ಅಂತೇಳಿ BJP ಹೇಳಿತ್ತು. ಅವರ ಅಧಿಕಾರಕ್ಕೆ ಬಂದಾಗ ಸೈಲೆಂಟ್ ಆದ್ರ? ಇಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಅವ್ರದ್ದು ಬೇರೆ. ಇದು ಈ ಮೊದಲು ಕಾಶ್ಮೀರದಲ್ಲಿ ಆಗ್ತಾ ಇತ್ತಲ್ಲ, ಯಾರು ಅಧಿಕಾರದಲ್ಲಿರ್ತಾರೆ ಆಗ ಸರ್ಕಾರದ ಪರವಾಗಿ ಮಾತಾಡೋದು, ಅದು ಇಳಿದ ತಕ್ಷಣ ಕಲ್ಲೆಸಿಸೋದು, ಇದೇ ಆಗೋಯ್ತು. ಯಾರಾದರೂ ಬಂದ್ರ ಇಲ್ಲಿ ತನಕ? ಬೇರೆ ಎಷ್ಟೆಲ್ಲ ವಿಚಾರಗಳ ಬಗ್ಗೆ ಮಂಗಳೂರು ಸುದ್ದಿ ಆಗಿದೆ. ಮಂಗಳೂರಲ್ಲಿ ನೀರಿಲ್ಲ ಅಂತಂದರೆ ಏನು ರೀ? ನೋಡಿ, ಕೈಗಾರಿಕೆಗಳ ತ್ಯಾಜ್ಯ ಫಲ್ಗುಣಿ ನದಿಗೆ ಸೇರ್ತಾ ಇದೆ. ಮತ್ತೆ ಈ ಪರಿಸರ ಮಾಲಿನ್ಯ ನಿಯಂತ್ರಣ ಇಲಾಖೆ ಯಾಕೆ ಅದನ್ನು ಮುಚ್ಚಿ ಸಾಯಿಸಿ ಆಗಿದ್ರೆ ಅಲ್ಲಿ ಅಧಿಕಾರಿಗಳಿಗೆ ಯಾಕೆ ಸಂಬಳ ಕೊಡೋದು? ಆಲ್ರೆಡಿ ಎಲ್ಲರೂ ಕೂಡ ಕೆರೆಗೆ, ನದಿಗೆ ಈ ಥರ ತ್ಯಾಜ್ಯಗಳನ್ನು ಬಿಡಬಹುದು ಅಂತಂದರೆ ಮತ್ತೆ ಯಾಕೆ ಅಧಿಕಾರಿ, ಪರಿಸರ ಇಲಾಖೆ ಯಾಕೆ ಬೇಕು ಪರಿಸರ ಇಲಾಖೆ? ಅವನಿಗೆ ಸಂಬಳ ಯಾಕೆ ಕೊಡಬೇಕು? ಆ್ಯಂಡ್ ಕೈಗಾರಿಕೆಗಳ ಕಲುಷಿತ ನೀರಿನಿಂದ ಜಲಚರಗಳ ಸಾವು ಉಂಟಾಗ್ತಾ ಇದೆ. ಉಳಿದವರೆಲ್ಲ ಬಾಕಿದಕ್ಕೆ ಬಂದ್ಬಿಡ್ತಾರೆ. ಕೋಳಿ ಅಂಕ ಇದ್ದರೆ ಅಥವಾ ಯಾವುದಾದ್ರೂ ಕಂಬಳ ಇದ್ದರೆ ಓ ಅನ್ಯಾಯ ಆಗ್ತಾ ಇದೆ ಅಂತೇಳಿ. ಅಲ್ಲಿ ಯಾಕಾಗಲ್ಲ? ಅದನ್ನು ಮಾತಾಡೋ ಸಂಘಟನೆಗಳು ಯಾಕೆ ಬರಲ್ಲ? ಆಮೇಲೆ ನೋಡಿ, ವಿಜಯ್ ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ವಿಜಯ್ ಅವರೇ ಫೋಟೋ ಹಾಕ್ರೋ, ಎಲ್ಲರದ್ದು ಫೋಟೋ ಹಾಕಿ ಒಂದೊಂದು ಹಾಕಿ. ವಿಜಯ್, ಇದು ಅಬೂಬಕರ್ ಗ್ರಾಮ ಪಂಚಾಯತ್ ಸದಸ್ಯರು ಅವರು ಹೇಳಿದರು ಒಂದು ವೇಳೆ ಇಲ್ಲಿಯ ಮೀನನ್ನು ತಗೊಂಡು ತಿಂದರೆ ಕೆರೋಸಿನ್ ವಾಸನೆ, ಅಂದರೆ ಚಿಮಣಿ ಎಣ್ಣೆ, ಸೀಮೆಎಣ್ಣೆ ವಾಸನೆ ಬರುತ್ತೆ ಅಂತ. ಭರತ್ ಶೆಟ್ರು ಶಾಸಕರು, ಭರತ್ ಶೆಟ್ರು ಮೊನ್ನೆ ತಮ್ಮ ಕ್ಷೇತ್ರ ಅಲ್ಲದಿದ್ದರೂ ಕೂಡ ಶಾಲೆಯಲ್ಲಿ ಗಲಾಟೆ ಆದಾಗ ಅಲ್ಲಿಗೆ ಬಂದು ಪ್ರತಿಭಟನೆ ಮಾಡಿ. ಇಲ್ಲಿ ಯಾಕೆ ಮಾಡಲ್ಲ ಪ್ರತಿಭಟನೆ? ಅಂದರೆ ಕೇವಲ ಲಾಭ, ಈಸಿ ಓಟ್ ಎಲ್ಲಿ ಬರುತ್ತೆ ಅಲ್ಲಿ ಮಾತ್ರನಾ? ನೀವು ನಿಮ್ಮ ರಾಜಕೀಯವಾಗಿ ಹೋರಾಟ ಮಾಡಿ, ನಮ್ಮ ಅದರ ವಿರೋಧ ಇಲ್ಲ. ಇದಕ್ಕೆ ಯಾಕಿಲ್ಲ ಅಂತ ನಾನು ಕೇಳ್ತಿರೋದು. ಇದಕ್ಕೆ ಯಾಕಿಲ್ಲ? ಆಯಿತು, ನೀವಿಲ್ಲ. ಅಲ್ಲಿ ಇವರ ವಿರುದ್ಧ ಸೋತ ಕಾಂಗ್ರೆಸ್ನವ್ರು ಇದ್ದಾರಲ್ಲ, ಅವರೆಲ್ಲೋದ್ರು? ಅವ್ರು ನೀರು ಕುಡಿಯಲ್ವಾ? ಅವರು ಬರಬೇಕಿತ್ತಲ್ಲ, ಅವರು ಇಲ್ಲ. ಯಾಕೆಂದರೆ ನಮ್ಗೆ ಅಧಿಕಾರ ಕೊಟ್ಟಿಲ್ಲ. ನೀರು ಕುಡಿಬೇಡಿ. ಬಾವ, ಇಂತಿಯಾಜ್ ಇವರೆಲ್ಲ ಇದ್ರಲ್ಲ ಕಾಂಗ್ರೆಸ್ನಲ್ಲಿ, ಮಲ್ಕೊಂಡ್ಬಿಟ್ರೆ ಆಮೇಲೆ ಮಾಡಿ ಹೋರಾಟ ಶಾಸಕರ ವಿರುದ್ಧ. ಯಾರು ಬೇಡ ಅಂದರು? ನದಿ ನೀರು ತಾನೆ, BJPಯವನ ಮನೆಗೆ ಹೋಗ್ಬೇಕು ತಾನೆ, ಕಾಂಗ್ರೆಸ್ನ ಮನೆಯವನಿಗೆ ಹೋಗ್ಬೇಕು ತಾನೆ. ಹಾಂ, ಅಲ್ಲಿ ಬೇರೆ ಬೇರೆ ಇರುವಂಥ PFI, SDPI, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಎಲ್ಲರ ಮನೆಗೂ ಕುಡಿಯೋಕ್ಕೆ ನೀರು ಹೋಗ್ಬೇಕು ತಾನೆ. ಅದೇನು ನಿಮಗೆ ನನ್ನನ್ನು ಮುಟ್ಬೇಡ ಅಂತ ಹೇಳೋದಿಲ್ಲ ತಾನೆ? ಯಾಕೆ ಹೋರಾಟ ಮಾಡಲ್ಲ ನೀವು?